ನಾರಾಯಣಸ್ವಾಮಿ ಅವರು ಮತ್ತು ಚೀಫ್ ವಿಪ್ ಆಗಿರ್ತಕ್ಕಂಥ ರವಿಕುಮಾರ್ ಅವರು ನಡ್ಕೊಂಡಿರ್ತಕ್ಕಂಥ ದಾರಿ ಮತ್ತು ಅವರು ಪ್ರತಿನಿತ್ಯ ವಿರೋಧ ಪಕ್ಷದವರು ಸ್ಥಾನಮಾನವನ್ನು ಗಮನಿಸಿದೆ ಬೀದಿಯಲ್ಲಿ ಯಾವ ರೀತಿಯಾಗಿ ಜನರು ಮಾತಾಡ್ತಾರೋ ಆ ರೀತಿಯಾಗಿ ಅವರು ಸಂವಿಧಾನ ವಿರೋಧವಾಗಿ ಇವತ್ತು ಮಾತನಾಡಿರ್ತಕ್ಕಂಥದ್ದು ಈಗಾಗಲೇ ಜನರಿಗೆ ಗೊತ್ತಾಗಿದೆ. ಸೊ ಆ ದಿಶೆಯಲ್ಲಿ ಇವತ್ತು ನಾವು ಎಲ್ಲ ಒಟ್ಟಾರೆ ವಿಧಾನ ಪರಿಷತ್ತಿನ ನಮ್ಮ ಸದಸ್ಯರೆಲ್ಲ ಸೇರಿ ರಾಜ್ಯಪಾಲರಿಗೆ ಅವರಿಬ್ಬರ ಬಗ್ಗೆ ತಕ್ಷಣ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ವಿ. ಅವರು ಸಹಿತ ಈ ರೀತಿ ಮಾತನಾಡಿದ್ದು ಸರಿಯಲ್ಲ. ನಾನು ಈಗಾಗಲೇ ಅವರಿಬ್ಬರಿಗೂ ಸಹಿತ ಹೇಳಿದ್ದೇನೆ. ಇದು ಪ್ರಜಾಪ್ರಭುತ್ವ ವಿಷಯದಲ್ಲಿ ಈ ರೀತಿಯಾಗಿ ಯಾರೂ ನಡ್ಕೊಳ್ಬಾರದು ಅಂತ ಮಾತನ್ನು ಸಹಿತ ರಾಜ್ಯಪಾಲರು ನಮಗೆ ಹೇಳಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ, ಬಿಜೆಪಿ ನಾಯಕರು ಅವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾರೆ ಎಂಬುದು ಒಂದು. ಎರಡನೇದಾಗಿ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಆಗಿರ್ತಕ್ಕಂಥ ರಾಜ್ಯಪಾಲರು ಮತ್ತು ನಾವು ನಾಳೆ ನಾಡದಲ್ಲಿ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಸಹಿತ ಇದೇ ರೀತಿಯಾದಂತಹ ಒಂದು ವಿನಂತಿ ಮಾಡ್ತಾ ಇದ್ವಿ. ಅವರು ಸಹಿತ ತಕ್ಷಣ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತೇಳಿ ಅವ್ರ ಬಗ್ಗೆ ಸಹಿತ ನಾವು ಒತ್ತಾಯ ಮಾಡುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಈ ದಿಶೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥವರು ರಾಜಕೀಯದಲ್ಲಿ ಮುಂದುವರಿಬಾರದು ಎಂಬುದೇ ನಮ್ಮ ಆಶಯ. ಆ ರೀತಿಯಾಗಿ ಬಿಜೆಪಿ ನಾಯಕರುಗಳು ಅವರಿಗೆ ಸರಿಯಾದ ರೀತಿಯಲ್ಲಿ ಈಗ ಅವರೆಲ್ಲ ಹೇಳ್ತಾರಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ, ಎಲ್ಲ ಜೈ ಭಾರತ್ ಅಂತ ಹೇಳ್ತಾರೆ, ಜೈ ಮಾತಾ ಇವೆಲ್ಲ ಹೇಳೋದು. ಆ ರೀತಿಯಾಗಿ ಒಬ್ಬ ಮಹಿಳಾ IAS ಆಫೀಸರ್ಸ್ ಮಾತನಾಡ್ತಕ್ಕಂಥದ್ದು ಅವ್ರು ಅದ್ರ ಬಗ್ಗೆ ಏನು ಅವ್ರು ಮಾತನಾಡೋದಿಲ್ಲ. ಈಗ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರಾಗ್ಲಿ, ಅವರ ಅಧ್ಯಕ್ಷರಾಗಿರ್ತಕ್ಕಂಥವರಾಗ್ಲಿ, ಅವರ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರಾಗ್ಲಿ ಅವ್ರಿಗೆ ಬುದ್ಧಿ ಹೇಳುವಂತಹ ಪರಿಸ್ಥಿತಿ ಅವ್ರ ಹತ್ರ ಇಲ್ಲ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಆಗಿರ್ತಕ್ಕಂಥ ರಾಜ್ಯಪಾಲರು ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರು ತಕ್ಷಣ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಎಂಬುದೇ ನಮ್ಮ ಆಸೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.